ಹಲೋ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಯಾರ್ಯಾರು ಡಿಗ್ರಿ, ಆಮೇಲೆ +12 ಡಿಪ್ಲೊಮೊ ಇಂಜಿನಿಯರಿಂಗು, ಆಮೇಲೆ BSc ಇನ್ ಕೆಮಿಸ್ಟ್ರಿ ಯಾರು ಮಾಡಿದ್ದಾರೆ ಅವರಿಗೆಲ್ಲ ಒಂದು ಸದಾವಕಾಶ. ರೈಲ್ವೆಯಿಂದ ಕಾಲ್ಫರ್ ಆಗಿದೆ. ಫಸ್ಟು ನೀವು ರೈಲ್ವೆ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಆ ವೆಬ್ಸೈಟ್ ಏನಂತಂದ್ರೆ rrbapply.gov.in. ಅದರಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಮಾಡಬೇಕಾಗತ್ತೆ. ಯಾರು 2024-25 ಕ್ರಿಯೇಟ್ ಮಾಡಿದ್ರಿ ಅವರು ಪುನಃ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಅದೇ ಯೂಸರ್ ID ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇದರಲ್ಲಿ ಏನಂದ್ರೆ ಡೀಟೇಲ್ ಆಗಿ ನಿಮಗೆ ಲಾಸ್ಟ್ ಎಂಡ್ ತನಕ ಏನೇನು ಪ್ರೋಸೆಸ್, ಏನೇನು ಅಪ್ಲಿಕೇಶನ್ ಹಾಕಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ನೋಡಿ. ಫಸ್ಟ್ ನೀವು ಹೊಸದಾಗಿ ಏನಾದ್ರು ಹಾಕ್ತಿದ್ರೆ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಅಕೌಂಟ್ನ. ನಿಮ್ಮ ಹೆಸರು, ನಮ್ಮ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತು, ಅದೇ ರೀತಿ ಜೆಂಡರ್ ಏನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ತಾಯಿ ಹೆಸರೇನು, ಅದೇ ರೀತಿ ನಿಮ್ಮ ಮೇಲ್ ID, ಆಕ್ಟಿವ್ ಇರುವಂತಹ ಮೇಲ್ ID. ಯಾರು ಸುಮಾರು ಜನ ತಪ್ಪು ಮಾಡ್ತಾರೆ ಏನಂತಂದ್ರೆ ಆಲ್ರೆಡಿ ಈಗ ಲಾಕ್ ಆಗಿರೋ ಮೇಲ್ ID ಇಲ್ಲ ಡಿಆಕ್ಟಿವೇಟ್ ಮೇಲ್ ID ಯೂಸ್ ಮಾಡ್ತಾರೆ. ದಯವಿಟ್ಟು ಪ್ರೆಸೆಂಟ್ ಇರೋ ವರ್ಕಿಂಗ್ ಇಲ್ಲದ ಇಮೇಲ್ ID ಆ್ಯಡ್ ಮಾಡಿ. ಅದಕ್ಕೆ OTP ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಂತಂದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ಥರ ನಿಮಗೆ ನೇಮಿಂಗ್ ಕೊಡಬೇಕು. ನಿಮ್ಮ ತಂದೆ ಹೆಸರಲ್ಲಿ ಕೊಡಬೇಕಾಗತ್ತೆ, ನಿಮ್ಮ ತಾಯಿ ಹೆಸರು ನೆಕ್ಸ್ಟ್ ಕಾಲಮಲ್ಲಿ ಕೊಡಬೇಕಾಗತ್ತೆ. ಎರಡು ಮ್ಯಾಚ್ ಆದ್ರೆ ಅಲ್ಲಿ ಟಿಕ್ ಮಾರ್ಕ್ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮದು ಇಮೇಲ್ ಅಡ್ರೆಸ್ ಕೊಡಬೇಕಾಗತ್ತೆ. ಒಂದು ಸಲ ಇಮೇಲ್ ಅಡ್ರೆಸ್ ಕೊಟ್ಮೇಲೆ ಜನರೇಟ್ ಇಮೇಲ್ OTP ಕೊಟ್ಟರೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇನ್ನೊಂದು ನಿಮಗೆ ಮೊಬೈಲ್ ನಂಬರ್ಗೆ ಯಾವುದು ಆಧಾರ್ಗೆ ಲಿಂಕ್ ಆಗಿದೆ ಆ ಮೊಬೈಲ್ ನಂಬರ್ನ ಕೊಟ್ಟು ನೀವು OTPನ ಜನರೇಟ್ ಮಾಡಿ ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಮಾಡಬೇಕು ಅಂದರೆ ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ಅಂತಿದೆ, ಅದ್ರ ಮೂಲಕ ಮಾಡ್ಬೋದು. ಇನ್ನೊಂದು ಡಿಜಿಲಾಕರಲ್ಲಿ ಆ್ಯಪಲ್ಲಿ ನೀವು ಲಿಂಕ್ ಆಗಿದ್ರೆ ಅದ್ರ ಮೂಲಕನೂ ಮಾಡ್ಬೋದಾಗಿದೆ. ಈ ಥರ ಎಲ್ಲ ನೀವು ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಾನು ಕೆಳಗಡೆ ಲಾಸ್ಟಲ್ಲಿ ನಿಮಗೆ ಪಾಸ್ವರ್ಡ್ ಅಂತ ಇದೆ. ನಿಮ್ಗೆ ಯಾವುದು ಪ್ರಿಫರ್ ಪಾಸ್ವರ್ಡ್ ಇದೆ ಅದನ್ನ ಕೊಡ್ಬೋದು. ಒಂದ್ಸಲಿ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವೇನು ಮಾಡಬೇಕು, ಲಾಗಿನ್ ವಿತ್ RRB ಅಕೌಂಟ್ ಒಂದು ಆಧಾರ್ ಮೂಲಕ ಹೋಗ್ಬೋದು, ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಮೂಲಕ ನಂಬರ್ ಮೂಲಕ ಹೋಗ್ಬೋದು. ನಾ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಮೊಬೈಲ್ ಫಸ್ಟ್ ನೀವೇನಾದರೂ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಯಾವ ರಿಜಿಸ್ಟರ್ ಆಗೋಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡಿರೋದಕ್ಕೆ ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್, ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಕೌಂಟ್ ಯಾವ ಪಾಸ್ವರ್ಡ್ ಕೊಟ್ಟಿದ್ರಿ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಒಂದ್ಸಲಿ ಹಾಕಿದ್ಮೇಲೆ ನೆಕ್ಸ್ಟ್ ವಿಂಡೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ನಾವು ಲಾಗಿನ್ ಆಗಬೇಕು ಒಳಗಡೆಗೆ RRB ಅಕೌಂಟಿಂದ ಅಪ್ಲೈ ಮಾಡೋಕ್ಕೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದ್ಸಲಿ ನೀವು ಲಾಗಿನ್ ಆದಮೇಲೆ ಅದರಲ್ಲಿ 3 ತರಹದ ಪೋಸ್ಟ್ಗಳನ್ನ ಇದು ಮಾಡಬೇಕಾಗತ್ತೆ. ಒಂದು ಡಿಗ್ರಿ ಮೇಲೆ, ಇನ್ನೊಂದು ಅಂಡರ್ ಗ್ರಾಜುಯೇಟ್ ಯಾರಿದ್ದಾರೆ ಅವ್ರಿಗೆ, ಇನ್ನೊಂದು ಜೂನಿಯರ್ ಇಂಜಿನಿಯರು, ಅದೇ ರೀತಿ ಕೆಮಿಕಲ್ ಯಾರು ಮಾಡಿದಾರ ಕೆಮಿಸ್ಟ್ರಿ ಫಿಸಿಕ್ಸ್ BSc ಅವ್ರಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸೆಂಡ್ OTP ಥ್ರೂ ಇಮೇಲು, ಸೆಂಡ್ OTP ಟು ಫೋನ್ ಅಂತ ಇದೆ. ಆಕ್ಚುಲಿ ನಾವು ಪ್ರಿಫರ್ ಮಾಡೋದು ಫೋನ್ ಮೂಲಕ ನೀವು OTPನ ಎಂಟ್ರಿ ಮಾಡಿ. ಯಾಕೆಂದ್ರೆ ಇಮೇಲ್ ID ಪ್ರತಿ ಸಲನೂ ನೀವು ಓಪನ್ ಮಾಡಿ ಇದು ಮಾಡಬೇಕಾಗತ್ತೆ. ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಲ್ಯಾಪ್ಟಾಪಲ್ಲಿ ಮಾಡಿ, ಇಲ್ಲ ಸಿಸ್ಟಮಲ್ಲಿ ಮನೆಯವ್ರಿಗೆ ಒಬ್ಬರಿಗೆ ಅಪ್ಲಿಕೇಶನ್ ಹಾಕಿ ನನಗೆ ತೋರಿಸ್ತಾ ಇದ್ದೀನಿ. ಒಂದ್ಸರಿ ಲಾಗಿನ್ ಆದಮೇಲೆ ಈ ಥರ ಹೆಡ್ಡಿಂಗ್ಸ್ ಬರುತ್ತೆ. ಏನೇನು ಇನ್ಸ್ಟ್ರಕ್ಷನ್ಸ್ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಫಸ್ಟ್ ಓದ್ಕೊಳ್ಳಿ. ಡೀಟೇಲ್ ಆಗಿ ಅವ್ರದ್ದು ಏನು ರಿಕ್ರೂಟ್ಮೆಂಟ್ ಇದೆ, ಆ ಡೀಟೇಲ್ಸ್ ಇದೆ, ಆ PDF ಡೌನ್ಲೋಡ್ ಮಾಡಿಕೊಂಡು ಜಾಬ್ ಡೀಟೇಲ್ಸ್, ಎಷ್ಟು ಜಾಬ್ ಇದೆ, ಏನಿದೆ, ನಿಮ್ಮ ಕ್ವಾಲಿಫಿಕೇಷನ್ಗೆ ಏನು ಜಾಬ್ ಇದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಅಪ್ಲೈ ಮಾಡಿ. ನೀವೆಲ್ಲ ರೆಡಿ ಆದ್ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ಇದರಲ್ಲಿ ಏನಾಗುತ್ತೆ, ಮೊದಲೆಲ್ಲ ಫೋಟೋನ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸರಿಯಿಂದ ನೀವು ಲೈವ್ ಫೋಟೋ ಕೊಡಬೇಕಾಗತ್ತೆ. ಲೈವ್ ಫೋಟೋ ಕೊಡಬೇಕಾದ್ರೆ ಏನೇನು ಕಂಡೀಷನ್ ಇದೆ ಅಂತ ನಾನು ಹೇಳ್ತೀನಿ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಬೇಕು, ಕರೆಕ್ಟಾಗಿ ಅಕ್ಸೆಪ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಸುಮಾರು ತರಹದ ಕಂಡೀಷನ್ಸ್ ಇದೆ, ಅದು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನೀವು ಜನರಲ್ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಯಾವ ಥರ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ನು, ನೀವು ಯಾವ ಥರ ಯಾವ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಆಗ್ತಾ ಇದ್ದೀರಾ, ಆಮೇಲೆ ಎಲ್ಲ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ. ಫಸ್ಟಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗೆ ಹೋದರೆ 3 ತರಹ ಇದೆ ನೋಡಿ. CN 0525 ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರ್ಸ್, ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್, ಕೆಮಿಕಲ್ ಅಂಡ್ ಮೆಟರಾಲಜಿಕಲ್ ಅಸಿಸ್ಟೆಂಟು. ಆ ಪೋಸ್ಟ್ಗೆ ನಿಮಗೆ ಕೊನೆ ದಿನಾಂಕ 31/11 ಆಗಿರುತ್ತೆ. ಅದೇ ರೀತಿ 0725 ಯಾರ್ಯಾರು ಅಂಡರ್ ಗ್ರಾಜುಯೇಟ್ ಇದ್ದಾರಾ ಅವ್ರಿಗೆ 27ನೇ ತಾರೀಕು ಇದೇ ತಿಂಗಳು ಲಾಸ್ಟ್ ಡೇಟ್ ಆಗಿರುತ್ತೆ.
ಈ ಒಂದೇ ಇದರಲ್ಲಿ ನಿಮಗೆ 3 ನೋಟಿಫಿಕೇಶನ್ ಬಿಟ್ಟಿದ್ದಾರೆ, 3 ಪೋಸ್ಟ್ಗೆ ಬಿಟ್ಟಿದ್ದಾರೆ. ಲಾಸ್ಟ್ನೇದು ನಿಮಗೆ ಗ್ರಾಜುಯೇಟ್ ಪೋಸ್ಟ್ಗೆ, ಅದು ನಿಮಗೆ ಇದೇ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಯಾರ್ಯಾರು ಹಾಕ್ಬೇಕು ಅಂತಿದ್ದೀರಾ ಈಗಲೇ ಅಪ್ಲೈ ಮಾಡಿ. ಈ ವಿಡಿಯೋನ ಫುಲ್ ನೋಡಿ, ಇದರಲ್ಲಿ ಡೀಟೇಲ್ ಆಗಿ ನಾನು ಮಾಡಿದ್ದೀನಿ. ಒಬ್ರಿಗೆ ಲೈವ್ ಆಗಿ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಗ್ರಾಜುಯೇಟ್ಗೂ ಅಪ್ಲೈ ಮಾಡಿದೆ, ಅಂಡರ್ ಗ್ರಾಜುಯೇಟ್ಗೂ ಅಪ್ಲೈ ಮಾಡಿದೆ. ಆಮೇಲೆ ನಮ್ಮ ಮಿಸ್ಸಸ್ ಅವ್ರದ್ದು BSc ಕಂಪ್ಲೀಟ್ ಆಗಿದೆ ಕೆಮಿಸ್ಟ್ರಿ. ಅವ್ರಿಗೆ CMA ಅಂದರೆ ಕೆಮಿಕಲ್ ಮೆಟ್ರಾಲಜಿಕಲ್ ಅಸಿಸ್ಟೆಂಟ್ ಅಂತ ಒಂದು ಫಸ್ಟ್ ಒಂದು ಪೋಸ್ಟ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಯಾವ ಝೋನಲ್ಲಿಂದ ನೀವು ಅಪ್ಲೈ ಮಾಡ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಚೂಸ್ ಮಾಡ್ಕೊಳ್ಳಿ, ನಿಮ್ಗೆ ಹತ್ರ ಯಾವ ಝೋನ್ ಇದೆ ಅದನ್ನು ಚೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಒಂದ್ಸಲಿ ನೀವು ಓಕೆ ಕೊಟ್ಟಾದ್ಮೇಲೆ ಈ ಥರ ಎಲ್ಲ ಏನು ಡೀಟೇಲ್ಸ್ ಇದೆ ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಆಧಾರ್ ಕಾರ್ಡಲ್ಲಿ ಏನಿದೆ ಅದರಲ್ಲಿ ಏನೇನು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಏನೇನು ಕೊಟ್ಟಿದ್ರು ಅದರಲ್ಲಿ ಡಿಫಾಲ್ಟ್ ಬರುತ್ತೆ. ನೆಕ್ಸ್ಟ್ ಏನಂತೆ ಮೆರಿಷಿಯಲ್ ಸ್ಟೇಟಸ್ ಅಂತ ಇರುತ್ತೆ. ನೀವು ಮ್ಯಾರಿಡಾ ಅಲ್ಲ ಅನ್ಮ್ಯಾರಿಡ್ ಅಂತ ಹಾಕ್ಬೇಕಾಗತ್ತೆ. ಯಾವ ರಿಲಿಜಿಯನ್ನು, ಆಮೇಲೆ ಮದರ್ ಟಂಗ್ ಯಾವುದು, ಅದೇ ರೀತಿ ಯಾವುದು ನಿಮಗೆ ಎಕ್ಸಾಮು ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಆಮೇಲೆ ನಿಮ್ಮ ಬಾಡಿ ಮೇಲೆ ಯಾವ ರೀತಿ ಅಂತ ಏನಾದರೂ ಮೋಲ್ ಇದೆಯಾ ಇಲ್ಲ ಅಂತ ಅದನ್ನೆಲ್ಲ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದೇ ರೀತಿ ಕೆಳಗಡೆ ಅಡ್ರೆಸ್ ಇರುತ್ತೆ, ಪ್ರೆಸೆಂಟ್ ಅಡ್ರೆಸ್ಸು ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಎರಡು ಇರುತ್ತೆ. ಎರಡು ಸೇಮ್ ಆಗಿದೆ. ಕೆಳಗಡೆ ಒಂದು ಟಿಕ್ ಆಪ್ಷನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಆಮೇಲೆ ನಿಮಗೆ ಈ ಸೆಕೆಂಡ್ ಇದರಲ್ಲಿ ನಿಮ್ಗೇನಾದ್ರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದೀರಾ, ಅದಕ್ಕೇನಾದ್ರು ಸರ್ಟಿಫಿಕೇಟ್ ಇದೆಯಾ, ಅವ್ರು ನೀವು ಬೇಕಾದ್ರೆ ಎಸ್ ಅಂತ ಕೊಡ್ಬೋದು. ನೆಕ್ಸ್ಟ್ ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಅದಕ್ಕೆ ಎಸ್ ಕೊಡ್ಬೋದು. ನೀವೇನಾದ್ರೆ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅದಕ್ಕೆ ನೀವು ಅಂದರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನೀವು ಏನಾದ್ರು ಜಾಬ್ ಸಿಕ್ಕಿದ್ರೆ ನೆಕ್ಸ್ಟು ಅವ್ರಿಗೆ ಕಂಪ್ನಿಯಿಂದ, ನಮ್ಮ ಕಂಪ್ನಿ ಎಲ್ಲಿ ಪ್ರೈವೇಟ್ ಇದೆ ಇಲ್ಲ ಪಬ್ಲಿಕ್ ಸೆಕ್ಟರ್ಲಿ ಕೆಲಸ ಮಾಡ್ತಿದ್ರೆ ಅವ್ರದ್ದು NOC ಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂದ್ಸಲಿ CBT ಅಪ್ಲೈ ಆದಮೇಲೆ CBT 1 ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಆಗಬೇಕಾಗುತ್ತೆ. ಫಸ್ಟ್ ನಿಮಗೆ ಮೆಟ್ರಿಕ್ಯುಲೇಷನ್ ಏನೇನಿದೆ ಅದ್ರದ್ದು ರೋಲ್ ನಂಬರ್ ಆಗುತ್ತೆ, ಅದು ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ಆ ಎಜುಕೇಷನ್ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಸಿಗ್ನೇಚರು ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಡೈಮೆನ್ಷನ್ ಅಲ್ಲಿ ಯಾವ ಫಿಕ್ಸಲ್ಲಿ ಇರಬೇಕು, ಎಷ್ಟು MB ಒಳಗಡೆ ಇರಬೇಕು, ಸೈಜ್ ಅಂತೆಲ್ಲ ಇದ್ದಾರೆ. ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಸಿಗ್ನೇಚರ್ನ, ಆಮೇಲೆ ಬ್ಲ್ಯಾಕ್ ಪೆನ್ನಲ್ಲೇ ನೀವು ಸಿಗ್ನೇಚರ್ ಮಾಡಿರಬೇಕು. ಯಾವುದೇ ಕ್ಯಾಪಿಟಲ್ ಲೆಟರಲ್ಲಿ ನೀವು ಸಿಗ್ನೇಚರ್ ಮಾಡಿರಬಾರ್ದು. ಫುಲ್ ಕ್ಯಾಪಿಟಲ್ ಲೆಟರ್ ಮಾಡ್ತಾರೆ ಕೆಲವರು, ಆ ಥರ ಮಾಡಿರಬಾರ್ದು. ಫೋಟೋ ಹಾಕ್ಬೇಕಾದ್ರೆ ಲೈವ್ ಫೋಟೋ ಕೇಳುತ್ತೆ. ನೀವು ದಯವಿಟ್ಟು ಲ್ಯಾಪ್ಟಾಪಲ್ಲಿ ಹಾಕ್ತಾ ಇದ್ರೆ ಒಂದ್ಸಲಿ ಲಾಗೌಟ್ ಮಾಡಿ, ನೆಕ್ಸ್ಟ್ ನೀವು ಮೊಬೈಲಿಂದ ಲಾಗಿನ್ ಮಾಡ್ಕೊಂಡು ನೀವು ಫೋಟೋನ ಅಪ್ಲೋಡ್ ಮಾಡಿ. ಅದು ಕರೆಕ್ಟಾಗಿ ತಗೊಳ್ಳಲ್ಲ, ಟ್ರೈ ಮಾಡಿ. 5 ನಿಮಿಷಕ್ಕೆ 3 ಸರಿನ ನೀವು ಅಪ್ಲೈ ಮಾಡ್ಬೋದು, 3 ಸರಿ ಫೋಟೋ ತಗೋಬೋದು. ಇಲ್ಲಿ ನೋಡ್ಬೋದು ಜಾಬ್ ಪ್ರಿಫರೆನ್ಸ್, ಲೆಫ್ಟ್ ಸೈಡಲ್ಲಿ ನಿಮಗೆ ಜಾಬ್ ಪ್ರಿಫರೆನ್ಸ್ ಇರುತ್ತೆ. ನೀವು ಯಾವುದಕ್ಕೆ ಯಾವ ಝೋನ್ಗೆಲ್ಲ ಹಾಕಿದ್ದೀರಾ ಆ ಜಾಬ್ ಪ್ರಿಫರೆನ್ಸ್ ತೋರಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಐ ಹ್ಯಾವ್ ಎಕ್ಸಸೈಸ್ ಅಂತ ಒಂದು ಟಿಕ್ ಮಾರ್ಕ್ ಇದೆ, ಅದು ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಇದಾಗುತ್ತೆ. ಇದು ನಾನು ಅಪ್ಲೈ ಮಾಡ್ತಿರೋದು ಕೆಮಿಕಲ್ ಅಂಡ್ ಸೂಪರ್ ಅಸಿಸ್ಟೆಂಟ್ಗೆ. ಸೊ ಅದಕ್ಕೆ ಅವರು ಅಲ್ಲಿ ಕೆಳಗಡೆ ಪೋಸ್ಟ್ ಬಗ್ಗೆ ಕೇಳ್ತಿದ್ದಾರೆ. ಬಟ್ ಅಂಡರ್ ಗ್ರಾಜುಯೇಟ್ಗೆ ಅದು ಬೇಕಾಗಿಲ್ಲ. ನೆಕ್ಸ್ಟ್ ಟಿಕ್ ಮಾರ್ಕ್ ಡಿಕ್ಲರೇಷನ್ ಟಿಕ್ ಮಾರ್ಕ್ ಕೊಟ್ಟು ಯಾವ ಪ್ಲೇಸ್ ಅಂತ ಹಾಕಿ ನಿಮಗೆ ಪ್ರಿವ್ಯೂ ಮಾಡಿ, ಸೇವ್ ಮಾಡಿ. ಪ್ರಿವ್ಯೂ ಮಾಡಿದ್ರೆ ಅಲ್ಲೇ ತೋರಿಸ್ತಾ ಇದ್ದೀನಿ, ಸೇವ್ ಮಾಡಿ. ನೆಕ್ಸ್ಟ್ ನೀವು ಪ್ರಿವ್ಯೂ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಒಂದ್ಸಲಿ ಎಲ್ಲ 2 ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಓಕೆ ಕೊಡ್ಬೇಕು, ಸಬ್ಮಿಟ್ ಕೊಡಬೇಕಾಗುತ್ತೆ. ಏನಾದರೂ ನಿಮಗೆ SC STನ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರ್ಯಾರು SC ST ಇದ್ದಾರೆ ಅವ್ರಿಗೆ ಫ್ರೀ ಟ್ರಾವೆಲ್ ಇದು ಟ್ರೈನ್ ಟಿಕೆಟ್ ಕೊಡ್ತಾರೆ, ಸೊ ಅದಕ್ಕೆ ಬೇಕಾಗುತ್ತೆ. ನೆಕ್ಸ್ಟು ಎಲ್ಲ ಆದಮೇಲೆ ಯಾವ ರೀಚೆಕ್ಡ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸಬ್ಮಿಟ್ ಅಂತ. ಅದು ಕೊಟ್ಟ ತಕ್ಷಣ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಒಂದ್ಸಲಿ ಪೇಮೆಂಟ್ ಆಪ್ಷನ್ಗೆ ಹೋದ್ಮೇಲೆ ನೀವು ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಪೇಮೆಂಟ್ ನೀವು ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲ ಅಂದರೆ ಪುನಃ ನೀವು ಮಾಡಿಫಿಕೇಶನ್ ಮಾಡಬೇಕಂದ್ರೆ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ, ಅಲ್ಲೇ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು UPI ಹತ್ರ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಎಲ್ಲ ರೀತಿಯಾದಂತಹ ಇಲ್ಲಿ ಮಾಡೋದು. ಒಂದ್ಸಲಿ ಪೇಮೆಂಟ್ ವೆಬ್ಸೈಟ್ಗೆ ಹೋದ್ಮೇಲೆ ಪೇಮೆಂಟ್ ಲಿಂಕ್ಗೆ ಆ್ಯಕ್ಚುಲಿ ಇಲ್ಲಿ ತೋರಿಸೋದು ವುಮೆನ್ಸ್ಗೆ ಅಪ್ಲೈ ಮಾಡ್ತಾ ಇದೆ, ಅವ್ರಿಗೆ 250 ರೂಪೀಸ್ ಇದೆ. ಅದೇ ನೀವು ಬೇರೆಯವರು ಮಾಡ್ತೀರಾ ಅಂದರೆ 500 ರೂಪೀಸ್ ಇದೆ. SC ST ಆಮೇಲೆ ವುಮೆನ್ಸ್ ಮಾತ್ರ 250 ರೂಪೀಸ್. ಅದು CBT 1 ಅಪ್ಲೈ ಮಾಡಿದ್ಮೇಲೆ ನಿಮಗೆ ಅದು ರೀಫಂಡ್ ಆಗುತ್ತೆ. ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರಾ CBT 1 ಅಟೆಂಡ್ ಮಾಡಿ ಅದಾದಮೇಲೆ ನಿಮಗೆ ಅದು ಅಮೌಂಟ್ ರೀಫಂಡ್ ಆಗುತ್ತೆ. ಒಂದ್ಸಲಿ ನಿಮಗೆ ಪೇಮೆಂಟ್ ಆದಮೇಲೆ ಈ ಥರ ವಿಂಡೋ ಬರುತ್ತೆ. ಆ ವಿಂಡೋದಲ್ಲಿ ನೀವೇನು ಮಾಡಿದ್ದೆ ಅಂದರೆ ಪ್ರಿಂಟ್ ತೊಗೊಳ್ಳಿ. ಯಾಕೆಂದರೆ ಆ ಫೀಸ್ ರಿಸಿಪ್ಟ್ ನೀವು ಪೇ ಮಾಡಿದ್ದೀರಾ ಇಲ್ವಾ ಅಂತ ನಿಮಗೆ ಕನ್ಫರ್ಮೇಷನ್ ಬೇಕಲ್ವಾ, ಅದಕ್ಕೆ ನಿಮಗೆ
ಅದನ್ನು ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಇದು ಸೇವ್ ಮಾಡಿದ್ಮೇಲೆ ನೀವು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ರೆ ದಯವಿಟ್ಟು ಬೇಗ ಮಾಡಿ, ಲಾಸ್ಟ್ ಡೇ ಗಂಟ ವೆಯ್ಟ್ ಮಾಡಬೇಡಿ. ನಾ ಪ್ರಿಂಟ್ ತೊಗೊಂಡು ಸೇವ್ ಮಾಡಿಕೊಂಡೆ. ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋದ್ಮೇಲೆ ನಿಮಗೆ ಏನು ತೋರಿಸುತ್ತೆ, ನೀವೇನು ಅಪ್ಲೈ ಮಾಡಿದ್ದೀರಾ ಅದೆಲ್ಲ ತೋರಿಸುತ್ತೆ. ಆಮೇಲೆ ಪೇಮೆಂಟ್ ಸ್ಟೇಟಸ್ ವೆರಿಫೈ ಮಾಡ್ಬೋದು. ಅಲ್ಲಿ ಒಂದು ಟೈಮರ್ ಇದೆಯಲ್ಲ, ಅಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ನ ವೆರಿಫೈ ಮಾಡ್ಬೋದು. ನಿಮ್ದು ಪೇಮೆಂಟ್ ಡನ್ ಆಗಿದ್ರೆ ಡನ್ ಅಂತ ತೋರಿಸುತ್ತೆ, ಇಲ್ಲಾಂದರೆ ಫೇಲ್ಡ್ ಅಂತ ತೋರಿಸುತ್ತೆ. ಪುನಃ ಅಪ್ಲಿಕೇಶನ್ ಇಷ್ಟು ಹೋಗಿ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅಂದರೆ ಅಲ್ಲಿ ವೀವ್ ಅಂತ ಅಪ್ಲಿಕೇಶನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನೋಡಿ ಹೈ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡಿದ್ದೀರಾ ಅದು ಓಪನ್ ಆಗುತ್ತೆ. ದಯವಿಟ್ಟು ನಿಮ್ಮ ಏನೇನು ಡೀಟೇಲ್ಸ್ ಬೇಕು ಅಂತಂದರೆ ಸಿಗ್ನೇಚರ್ ಒಂದು ಸಾಫ್ಟ್ ಕಾಪಿ ಮಾಡಿರಬೇಕು, ಅದೇ ರೀತಿ ನಿಮಗೆ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಬೇಕು, ಮಾಸ್ ಕಾರ್ಡ್ಗಳು. ನೋಡಿ ನಾನು ಅಪ್ಲಿಕೇಶನ್ ಹಾಕಿರೋದು ತೋರಿಸ್ತೀನಿ. ಎಲ್ಲ ಸಕ್ಸಸ್ ಆಗಿ ಬಂದಿದೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಅಂಡರ್ ಗ್ರಾಜುಯೇಟು ಆಮೇಲೆ PSC ಯಾರು ಮಾಡಿದ್ದಾರೆ ಅವ್ರಿಗೆ ತುಂಬ ಜಾಬ್ಗಳು ಕಾಲ್ಫರ್ ಆಗಿದೆ. ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಗೊತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.